ವೃಶ್ಚಿಕ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಅಶುಭ ಇರುತ್ತೆ. ಇದು ಶುಭ ವಿಚಾರಗಳ ವಿಡಿಯೋ. ಮೇ ತಿಂಗಳಲ್ಲಿ ಏನು ಸಮಸ್ಯೆಗಳಾಗಬಹುದು ಅನ್ನುವ ಎಚ್ಚರಿಕೆ ವಿಡಿಯೋನ ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ತೇನೆ. ಈ ವಿಡಿಯೋ ಬಹಳ ಇಂಪಾರ್ಟೆಂಟು. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗತ್ತರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿಬಿಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳು. ಮೊದಲನೇ ಶುಭ ವಿಚಾರ, ಉದ್ಯೋಗ ಅಂದರೆ ನಿಮ್ಮ ಕೆಲಸದಲ್ಲಿ ದೊಡ್ಡ ಬೆಳವಣಿಗೆ ಅಂತ. ಮೇ 11ನೇ ತಾರೀಕಿಂದ ಕುಜಗ್ರಹ ನಿಮ್ಮ ರಾಶ್ಯಾಧಿಪತಿ 6ನೇ ಮನೆಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಸ್ವಸ್ಥಾನಕ್ಕೆ ಬರ್ತಾನೆ. ಷಷ್ಠದಲ್ಲಿ ಕುಜ ಶುಭ ಫಲಗಳನ್ನು ಕೊಡಬೇಕು. ನಿಮ್ಮ ರಾಶ್ಯಾಧಿಪತಿ ಬೇರೆ ಏನಾಗುತ್ತೆ, ಕೆಲಸದಲ್ಲಿ ನೀವೆಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಒಂದು ಸ್ಪರ್ಧಾತ್ಮಕವಾಗಿದ್ದರೂ ಕೂಡ ನಿಮಗೆ ಜಯ ಸಿಗುತ್ತೆ ಅಂತ. ಪ್ರಮೋಷನ್ ವಿಚಾರದಲ್ಲಿ, ಹೊಸ ಜಾಬ್ ಅವಕಾಶ ವಿಚಾರದಲ್ಲಿ, ಶತ್ರುಗಳ ಮೇಲೆ, ಶತ್ರುಗಳು ಅಂತಲ್ಲ, ನಿಮ್ಮ ಕಾಂಪಿಟೇಟರ್ಸ್ ಥರ ನಿಮ್ಮ ಜೊತೆ ಕಾಂಪೀಟ್ ಮಾಡುವಂಥ ಕೊಲೀಗ್ಸ್ ಮೇಲೆಲ್ಲ ಒಂದು ಗೆಲುವು ಅನ್ನುವಂಥದ್ದು ಬಹಳ ಚೆನ್ನಾಗಿ. ಅದರಲ್ಲಿ ಬಹು ವಿಶೇಷವಾಗಿ ರವಿಯ ಪ್ರಭಾವವು ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದಾಗಿ ಉದ್ಯೋಗದ ವಿಚಾರದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗುತ್ತೆ. ಸಡನ್ನಾಗಿ ಹೊಸ ಅವಕಾಶಗಳು, ಸಡನ್ನಾಗಿ ಪ್ರಮೋಷನ್ನು, ಸಡನ್ನಾಗಿ ಸ್ಯಾಲ್ರಿ ಹೈಕು, ಸಡನ್ನಾಗಿ ಎಲ್ಲ ರೀತಿಯ ಅನುಕೂಲಗಳು, ವ್ಯತ್ಯಾಸಗಳು, ದೊಡ್ಡ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ವರ್ಕ್ ಎಫಿಷಿಯನ್ಸಿ ಅಂತ ಇರುತ್ತೆ, ನಿಮ್ಮ ಕೈಲಿ ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ ಅಂತ, ಅದು ಜಾಸ್ತಿ ಆಗುತ್ತೆ. ನಿಮ್ಮ ಕೈಲಿ ಜಾಸ್ತಿ ಕೆಲಸ ಮಾಡಿ ಒಳ್ಳೆ ಔಟ್ಪುಟ್ ಕೊಡುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿದ್ದಾನೆ ಮೇ ತಿಂಗಳಲ್ಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದೆಲ್ಲ ಅದೇ ರೀತಿಯಲ್ಲಿ ಆಗಬೇಕು, ಹೇಳಿದ ರೀತಿಯಲ್ಲಿ ಒಳ್ಳೆಯದಾಗಬೇಕು ಅಂತ ವಿಶೇಷ ಪರಿಹಾರನೂ ಮಾಡ್ತದೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ಅದನ್ನು. ಎರಡನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮೇ 14ನೇ ತಾರೀಕಿನ ನಂತರ ಶುಕ್ರ ಗ್ರಹ ಮಿಥುನ ರಾಶಿಗೆ ಹೋಗ್ತಾನೆ. ಏನಾಗುತ್ತೆ, ಮೇ 13ರ ತನಕ ವೃಷಭದಲ್ಲಿ ಶುಕ್ರ ಸಪ್ತಮದಲ್ಲಿ, ಮೇ 14ರ ನಂತರ ಮಿಥುನದಲ್ಲಿ ಶುಕ್ರ ಆಗ್ತಾನೆ. ಸೊ ಮಿಥುನದಲ್ಲಿ ಶುಕ್ರ ಗಂಡ ಹೆಂಡತಿಯರ ನಡುವೆ ಒಂದು ಐಕ್ಯಮತ್ಯ ಅಂತೀವಿ, ಅದು ತುಂಬ ಜಾಸ್ತಿ ಮಾಡ್ತಾನೆ. ಗಂಡ ಹೆಂಡಿರ ನಡುವೆ ಒಳ್ಳೆಯ ಐಕ್ಯಮತ್ಯ, ಇಬ್ಬರು ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಕ್ಲೋಸ್ ಆಗ್ತಕ್ಕಂಥ ದಂಪತಿಗಳು, ಗಂಡ ವೃಶ್ಚಿಕ ರಾಶಿ ಆದರೂ ಪರವಾಗಿಲ್ಲ, ಹೆಂಡತಿ ವೃಶ್ಚಿಕ ರಾಶಿ ಆದರೂ ಪರವಾಗಿಲ್ಲ, ದಂಪತಿಗಳ ನಡುವೆ ಒಳ್ಳೆ ಐಕ್ಯಮತ್ಯ ಇರುತ್ತೆ. ಸ್ವಲ್ಪ ಇಂಟಿಮಸಿನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದರಿಂದಾಗಿ ಸಂತಾನ ಇಲ್ಲದವರು ಸಂತಾನಕ್ಕೆ ಪ್ರಯತ್ನ ಮಾಡುವಾಗ ಇಂಟಿಮಸಿ ತುಂಬ ಇಂಪಾರ್ಟೆಂಟ್. ಸೊ ಅದು ಆಗುವ ಸಾಧ್ಯತೆ ಚೆನ್ನಾಗಿದೆ. ಸೊ ಅದರಿಂದಾಗಿ ಖಂಡಿತ. ಇನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಗಂಡ ಹೆಂಡತಿಯ ನಡುವೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದರೆ ಅದು ಕಡಿಮೆ ಆಗುತ್ತೆ. ಗಂಡ ಹೆಂಡರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ. ಹೊಸ ಸಂಬಂಧಗಳು ಗಟ್ಟಿಯಾಗುತ್ತೆ. ಹೊಸದಾಗಿ ಮದುವೆ ಆಗಿದ್ದಾರೆ, ಒಬ್ಬರನ್ನೊಬ್ರು ಇನ್ನೂ ಅರ್ಥ ಮಾಡ್ಕೊಳ್ಬೇಕು, ಆ ಪರಿಸ್ಥಿತಿ ಇದ್ದಾರೆ ಅಂದರೆ ಅದಿನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಖಂಡಿತವಾಗಿ. ಅವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳು ಮದುವೆ ಆಗಿಲ್ಲ ಅನ್ನೋರಿಗೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಆಗುತ್ತೆ ಆ ವಿಚಾರದಲ್ಲಿ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಯಂವರ, ಪಾರ್ವತಿ ಹೋಮಾದಿಗಳು, ವಿಶೇಷ ಪ್ರಸಾದಾದಿಗಳು ನಾವು ಕೊಡ್ತಾ ಇದ್ದೇವೆ ಮಾಡಿ. ವಿಡಿಯೋ ಎಂಡ್ ಅದ್ರ ಬಗ್ಗೆ ತಿಳಿಸ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಹಣ ಹಾಗೂ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಲಾಭವಾಗುವ ಸಾಧ್ಯತೆ ಅಂತ. ಏನಾಗುತ್ತೆ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಸ್ ಅಂತ ನೀವೇನಾದರೂ ಇನ್ನೊಬ್ಬರ ಜೊತೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು, ಅದ್ರ ಮೂಲಕ ಸ್ವಲ್ಪ ಚೆನ್ನಾಗಿ ಹಣ ನಿಮಗೆ ಬರ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ದುಡ್ಡು ಬಂತು ಅನ್ನೋ ರೀತಿಯಲ್ಲಿ. ಆಮೇಲೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಂದು ಒಳ್ಳೆಯ ಸುದ್ದಿ, ಒಳ್ಳೆಯ ಬೆಳವಣಿಗೆ, ಇಲ್ಲ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ, ಒಂದು ನಿರ್ಣಾಯಕ ಹಂತಕ್ಕೆ ಬರೋಣ ಅನ್ನುವ ಒಂದು ಒಳ್ಳೆಯ ಸುದ್ದಿ ನಿಮ್ಮ ಕಿವಿಗೆ ಬೀಳಬಹುದು. ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತೀವಿ, ಆರ್ಥಿಕ ಸ್ಥಿರತೆ, ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆರ್ಥಿಕ ಸ್ಥಿರತೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮೇ ತಿಂಗಳು ಸ್ವಲ್ಪ ಆ ವಿಚಾರಗಳಲ್ಲಿ ತುಂಬ ಅನುಕೂಲ ಇದೆ, ಆಯ್ತಲ್ವಾ? ಒಳ್ಳೆಯದಾಗಲಿ. ನಾಲ್ಕನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಆರೋಗ್ಯ ಹೆಚ್ಚಳ ಅಂತ. ಏನಂದರೆ ಬಹುಮುಖ್ಯವಾಗಿ ಕುಜಗ್ರಹ ಷಷ್ಠದಲ್ಲಿದ್ದರೂ ಸ್ವಸ್ಥಾನದಲ್ಲಿರ್ತಾನೆ. ಷಷ್ಠದಲ್ಲಿ ಕುಜ ಶುಭ ಫಲವನ್ನು ಕೊಡಬೇಕು, ನಿಮ್ಮ ರಾಷ್ಟ್ರಾಧಿಪತಿಯವನು. ಸೊ ಅದರಿಂದಾಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ, ಭಾಳಷ್ಟು ಮಟ್ಟಿಗೆ ಆರೋಗ್ಯ ಸುಧಾರಿಸುತ್ತೆ. ಆಮೇಲೆ ಶುಕ್ರನೂ ಅಷ್ಟಮಕ್ಕೆ ಹೋಗ್ತಾನೆ, ಅವನು ನಿಮ್ಮ ಆರೋಗ್ಯವನ್ನು ಸರಿ ಮಾಡಿ ಕೊಡ್ತಾನೆ. ಅಥವಾ ಫಾರ್ ಸಪೋಸ್ ಏನೋ ಹುಷಾರಿಲ್ಲ ಅಂದ್ರೂ ಕೂಡ, ಈಗ ದುಡ್ಡಿಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ, ಅಯ್ಯೋ ಇನ್ಶೂರೆನ್ಸ್ ಇಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ, ಅಯ್ಯೋ ನಾನು ಯಾರೂ ಸಾಲ ಕೊಡಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ನಿಮಗೆ ಆರೋಗ್ಯ ಸುಧಾರಣೆಗೋಸ್ಕರ
ಟ್ರೀಟ್ಮೆಂಟ್, ನಿಮ್ಮ ಚಿಕಿತ್ಸೆಗೋಸ್ಕರ ಏನು ಹಣ ಬೇಕೋ ಅದು ನಿಮಗೆ ಸಿಗುತ್ತೆ. ಸೊ ತನ್ನ ಮೂಲಕ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ಅದರಿಂದ ಆರೋಗ್ಯ ವೃದ್ಧಿ ಆಗುವಂಥ, ಆರೋಗ್ಯ ಸರಿ ಹೋಗ್ತಕ್ಕಂಥ ಎಲ್ಲ ಒಂದು ಅವಕಾಶಗಳಿದೆ. ಸ್ಟ್ಯಾಮಿನಾ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ಕೂಡ ಅಷ್ಟೇ ನಿಮ್ಮ ಫಿಟ್ನೆಸ್ ಮೇಲೆ ತುಂಬ ಜಾಸ್ತಿ ಗಮನ ಕೊಡ್ತೀರಾ. ನಾನು ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ, ನಾನು ಎಷ್ಟು ಕೆ ಜಿ ಇದ್ದೀನಿ, ಎಷ್ಟು ಹೈಟ್ ಇದ್ದೀನಿ, ಎಷ್ಟು ತೂಕ ಇದ್ದೀನಿ, ಸರಿಯಾಗಿದ್ದೀನಾ ಇಲ್ವಾ, ಇನ್ನೂ ಸರಿಯಾಗಿ ಮಾಡ್ಕೊಳ್ಬೇಕಂದ್ರೆ ಏನೇನು ಚೇಂಜಸ್ ಮಾಡ್ಕೊಳ್ಬೇಕು, ಇದರ ಬಗ್ಗೆ ಎಲ್ಲ ನೀವು ಸಹ ಖಂಡಿತವಾಗಿ ಗಮನಿಸ್ತೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇದರಲ್ಲಿ. ಸೊ ಒಳ್ಳೆಯದಾಗಲಿ. ಇದೇನಾದ್ರು ಈ ದೃಷ್ಟಿದೋಷ ಮಾಟಮಂತ್ರಾದಿಗಳಿಂದ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದರೆ ಅದಕ್ಕೆ ನಾವು ವಿಶೇಷ ಪರಿಹಾರ ಮಾಡಿ ವಿಶೇಷ ಪ್ರಸಾದ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 5ನೇ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಭಾಗ್ಯೋದಯ ಕಾಲವಾಗುವ ಸಾಧ್ಯತೆ ಅಂತ. ವೃಶ್ಚಿಕ ರಾಶಿಯವರಿಗೆ ಲಕ್ ಸಪೋರ್ಟ್, ಲಕ್ ಬೈ ಚಾನ್ಸ್, ಅದೃಷ್ಟ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೃಷ್ಟದ ಸಹಾಯ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವರಿಗೇನು ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದು ಕೂಡ ಸಡನ್ನಾಗಿ ಕೆಲಸ ಆಗಿಬಿಡುತ್ತೆ. ನಿಮಗೆ ಆಗೋದಿಲ್ಲ ಅಂದ್ಕೊಂಡಿದ್ದು ಅದೃಷ್ಟವಶಾತ್ ಕೆಲಸ ಆಗುತ್ತೆ. ಯಾವುದೋ ದೇವ್ರಿಗೆ ಕೈ ಮುಕ್ಕೊಳ್ತಿರೋ, ಯಾರ ಹತ್ರ ಆಶೀರ್ವಾದ ತೊಗೊಳ್ತಿರೋ, ಏನೋ ಒಟ್ಟ ನಿಮಗೆ ನಿಮ್ಮ ಕೆಲಸಗಳು ಚೆನ್ನಾಗಿ ಸಡನ್ನಾಗಿ ಆಗಿಬಿಡುತ್ತೆ. ಇದರಿಂದಾಗಿ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮದ ಕಡೆ ಒಲವು ಕೂಡ ಜಾಸ್ತಿ ಆಗುತ್ತೆ. ಇಲ್ಲ, ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ನಂಗೆ ಒಳ್ಳೇದಾಯಿತು, ಈ ಹೋಮ ಮಾಡಿಸಿದ್ದಕ್ಕೆ ನಂಗೆ ಒಳ್ಳೇದಾಯಿತು, ಈ ಪ್ರಸಾದ ತೊಗೊಂಡಿದ್ದಕ್ಕೆ ಒಳ್ಳೇದಾಯಿತು, ಇಂಥ ಕಡೆ ಹರಕೆ ಹೊತ್ಕೊಂಡಿದ್ದಕ್ಕೆ ಒಳ್ಳೇದಾಯಿತು, ಈ ಥರ ಆಗದೇ ಇರೋ ಕೆಲಸನೇ ಆಗೋಯಿತು ಅನ್ನೋ ಥರ ಹೆಚ್ಚು ನಿಮಗೆ ದೇವರ ಕಡೆ ಪೂಜೆ ಪುನಸ್ಕಾರಗಳ ಕಡೆ ಮನಸ್ಸು ಬರುತ್ತೆ. ಹಾಗೂ ನಿಮ್ಮ ಮನಸ್ಸಿನಲ್ಲೂ ಅಷ್ಟೇ ಒಂದು ಸ್ಪಷ್ಟತೆ, ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಸಮಾಧಾನವಾಗಿರ್ತೀರ ಮೇ ತಿಂಗಳಲ್ಲಿ, ಏನು ತೊಂದರೆ ಇಲ್ಲ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದಕ್ಕೆಲ್ಲ ವಿರುದ್ಧವಾಗಿ ನಿಮಗೆ ಸಮಸ್ಯೆ ಆಗೋ ಥರ ಏನಾದರೂ ಮಾಟಮಂತ್ರಗಳು, ದೃಷ್ಟಿದೋಷಗಳು, ಕೆಟ್ಟ ಶಕ್ತಿಗಳು ಇದ್ದರೆ ಅದಕ್ಕೆ ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಮಸ್ಯೆಗಳು ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ನಿಮಗಿರುವ ಮಾಟ ಮಂತ್ರ ಸಮಸ್ಯೆಗಳಿದ್ದರೆ, ದೃಷ್ಟಿ ದೋಷದ ಸಮಸ್ಯೆ ಇದ್ದರೆ, ಶತ್ರು ಬಾಧೆಗಳು ಜಾಸ್ತಿ ಆಗಿದ್ದರೆ, ನಿಮಗೆ ಕೋರ್ಟು ಕಚೇರಿ ಸಮಸ್ಯೆಗಳು, ತೊಂದರೆ ಕೊಡೋರು, ಜಾಬಲ್ಲಿ ಸಮಸ್ಯೆ, ಗುರುಗಳೇ ಬಿಸ್ನೆಸ್ಸಲ್ಲಿ ಹಿಂಸೆ ಕೊಡ್ತಾರೆ, ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ, ಮೇಲಿಂದ ಮೇಲೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಪರಿಹಾರ ಮಾಡ್ತಾ ಇದ್ದೇವೆ. ಯೋಚನೆ ಮಾಡಬೇಡಿ. ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಭದ್ರಕಾಳಿ ಹೋಮ. ಭದ್ರಕಾಳಿ ಹೋಮದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ನಿಮಗೆ ಉದ್ಯೋಗ, ವ್ಯಾಪಾರ ಅಥವಾ ಆರೋಗ್ಯ ಅಥವಾ ಎಲ್ಲೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಭದ್ರಕಾಳಿ ಹೋಮ ಇದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಹೇಳ್ತೇನೆ ನಿಮಗೆ. ಭದ್ರಕಾಳಿ ಹೋಮದ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಮಹಾ ಸ್ವಪ್ನೇಶ್ವರಿ ಹೋಮ ಬಹಳಷ್ಟು ಜನಕ್ಕೆ ಹೆಸರು ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ನಮ್ಮ ಹಳಬರಿಗೆಲ್ಲ ಗೊತ್ತಿದೆ, ಹೊಸ ವೀಕ್ಷಕರಿಗೆ ಗೊತ್ತಿದೆ. ಸ್ವಪ್ನೇಶ್ವರಿ ಹೋಮ ಎಷ್ಟು ಪವರ್ಫುಲ್ ಅಂದರೆ, ಈ ಕೃಷ್ಣ ಕೀಲಕ ರತ್ನವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಟ್ಟಾಗ ನಿಮಗಿರುವ ಎಲ್ಲ ಬಾಧೆಗಳನ್ನು, ಅದರಲ್ಲೂ ಕೂಡ ಒಂದು ಇಂಟ್ಯೂಷನ್ ಪವರ್ ಸಿಕ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಯಾರಿಂದ ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ ಸ್ವಪ್ನದಲ್ಲೇ ಗೊತ್ತಾಗುತ್ತೆ, ಕನಸಲ್ಲಿ ಗೊತ್ತಾಗ್ಬಿಡುತ್ತೆ. ಬಹಳ ಜನಕ್ಕೆ ಕೆಟ್ಟ ಕನಸು ಬಿದ್ದು ಹೆದರಿಕೆ ಆಗ್ತಕ್ಕಂಥವ್ರಿಗೆ ಅದರಿಂದ ಪರಿಹಾರವನ್ನು ಕೊಡುತ್ತೆ. ನೆಗೆಟಿವ್ ಎನರ್ಜೀಸ್ ನಿಮಗೆ ಬರ್ದಂಗೆ ಇದು ಕಾಪಾಡುತ್ತೆ. ಯಾವ ರೀತಿಯಲ್ಲಿ ಕಾಪಾಡುತ್ತೆ? ನಿಮ್ಮ ಸೂಕ್ಷ್ಮ ಶರೀರ, ಆರಾ ಅಂತೀವಲ್ಲ, ಆರಾ ಸೂಕ್ಷ್ಮ ಶರೀರದ ರಕ್ಷಣೆ ಮಾಡ್ತಕ್ಕಂಥ ಒಂದು ರತ್ನ. ಇದನ್ನು ನೀವು ಮಲಗುವಾಗ ನಿಮ್ಮ ತಲೆದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಬ್ಬರು ಒಂದು ಸಲ ಇದನ್ನು ನೀವು ಬಳಸಿದರೆ ಇದನ್ನು ಇನ್ನೊಬ್ಬರಿಗೆ ಕೊಡಬಾರ್ದು. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಒಂದು ರಾತ್ರಿ ನೀವು ತಲೆದಿಂಬ ಇಟ್ಕೊಂಡು ಮಲ್ಕೊಂಡ್ರೆ ಅಷ್ಟಕ್ಕೆ. ಯಾರಿಗೋಸ್ಕರ ಬೇಕು ಇದು? ನಿಮಗೆ ನೀವು ಇಟ್ಕೊಳ್ಬೇಕು. ಇಲ್ಲ ನಿಮಗೂ ಬೇಕು, ಮನೆಯವ್ರಿಗೂ ಬೇಕು ಅಂದರೆ ನಿಮಗೆ ಯಾರ್ಯಾರು ಬೇಕು ಮೊದಲೇ ತಿಳಿಸ್ಕೊಂಡು ಸಂಕಲ್ಪ ಸೇವೆಗೆ ಅಷ್ಟು ಕೊಟ್ಕೊಳ್ಬೇಕಾಗುತ್ತೆ. ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ನಾವು ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸ್ಕ ದಾಂಪತ್ಯ ಜನ, ಗಂಡ ಹೆಂಡತಿ ಜಗಳ ಮನಸ್ತಾಪ ತಾರಕಕ್ಕೆ, ಗಂಡ ಒಂದು ಹೆಂಡತಿ ಒಂದು ತಲೆ ದಿಂಬ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಗಂಡ ಹೆಂಡತಿ ಸುಖವಾಗಿರ್ತಾರೆ. ಆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟು ಕರೆಕ್ಟಾಗಿರ್ತದೆ. ನಂತರ ಚೆನ್ನಾಗಿರ್ತೀರಿ ನೀವು. ಸೊ ಆದ್ದರಿಂದ ಆ ದಾಂಪತ್ಯ ಸುಖವೂ ವೃದ್ಧಿಯಾಗಬೇಕು. ಕೃಷ್ಣ ಕೀಲಕ ರತ್ನ ತುಂಬ ಸಹಾಯಕ ಆಗುತ್ತೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಂತೂ ಇದು ಎನರ್ಜೈಸ್ ಮಾಡೇ ಮಾಡ್ತಾ ಇದ್ದೀವಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ
ಬೇಗ ಬೇಗ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ವಿಳಾಸವನ್ನು ಕಳಿಸ್ಕೊಂಡ್ರು ಸಾಕಾಗ್ತದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿಕೊಡಲಾಗ್ತದೆ. ನೆನಪಿಟ್ಕೊಳ್ಳಿ, ಹೋಮ ಮುಗಿದೋಯ್ತು ಅಂದರೆ ನಂತರ ನೀವು ಫೋನ್ ಮಾಡ್ಕೊಂಡಿದ್ದು ಏನೋ ಚೆನ್ನಾಗಿದೆ ಗುರುಳೆ ನಂಗೆ ಬೇಕು ಅಂತನೋ, ಅಥವಾ ಒಂದೇ ಒಂದು ಪೂಜೆ ಕೊಟ್ಟಿದ್ದೀವಿ ನಮ್ಗೆ ಒಂದೇ ಒಂದು ಕಳಿಸಿದ್ದೀರಾ, ನಂಗೆ ತುಂಬ ಅನುಕೂಲ ಆಗಿದೆ, ನನ್ನ ಯಜಮಾನ್ರಿಗೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಫ್ರೆಂಡಿಗೆ ಬೇಕಂತ ಇನ್ನೊಂದು ಕಳಿಸ್ಕೊಡಿ ಅಂದ್ರಲ್ಲ, ಕಳಿಸಲ್ಲ. ನಿಮಗೆ ಎಷ್ಟು ಬೇಕು ಈಗಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು ನೀವು. ನಂತರ ಮುಗಿದ ಮೇಲೆ ಮತ್ತೆ ಅಂದರೆ ಖಂಡಿತವಾಗಿ ಆಗಲ್ಲ. ಸೊ ದಯವಿಟ್ಟು ಬೇಗ ಬೇಗ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೀವೇ ರೀಚ್ ಮಾಡಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ವಿಡಿಯೋನ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ದೇವರು, ನಿಮಗೆ ಇಷ್ಟವಾದ ದೇವರು ಯಾವುದು ಕಮೆಂಟ್ ಮಾಡಿ. ಮೇ ತಿಂಗಳಲ್ಲಿ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಕಾಪಾಡಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.